ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವಾಗ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ದಿನದಲ್ಲಿ ನಾನು ಇವತ್ತೊಂದು ನಿಮಗೆ ಫೇಸ್ ವಾಶ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇದು ಒಂದು ಮಸೂರ್ ದಾಲ್, ಇದಕ್ಕೆ ಕೆಂಪು ಬೇಳೆ ಅಂತಲೂ ಕರೀತಾರೆ, ಹಾಗೆ ಮೈಸೂರು ಬೇಳೆ ಅಂತಲೂ ಕರೀತಾರೆ. ವಿತ್ ಪಾಲಿಶ್ಡ್ ಇಲ್ಲದೆ ಇರುವಂತಹ ಒಂದು ಬೇಳೆ ಇದು. ಇದನ್ನು 1 kg ತೊಗೊಂಡು ಮಿಲ್ಕ್ ಬೇಕಾದ್ರೆ ಹಾಕ್ಸ್ಕೋಬೋದು, ಇಲ್ಲ ಅಂದರೆ ನಮ್ಮ ಮನೆಯಲ್ಲೇ ಮಿಕ್ಸಿಲಿ ಕೂಡ ರುಬ್ಕೊಬೋದು. ಇದನ್ನು ನೀವು ತುಂಬ ನೈಸಾಗಿ ರುಬ್ಕೊಳ್ಬೇಕು, ಇದರಿಂದ ಸ್ಕಿನ್ ಸಾಕತ್ತಾಗುತ್ತೆ, ಹಾಗೆ ಬ್ರೈಟ್ ಆಗುತ್ತೆ. ಪಿಂಪಲ್ ಕಲೆ ಇದ್ದಿದ್ದನ್ನು ಅದನ್ನು ತಡೆಗಟ್ಟುತ್ತೆ. ಇದನ್ನು ನಾನು ಚಳಿಗಾಲದಲ್ಲಿ ಯೂಸ್ ಮಾಡೋದಿಲ್ಲ, ಯಾಕಂದರೆ ಮೊದಲೇ ಚಳಿಗಾಲದಲ್ಲಿ ಫೇಸ್ ಡ್ರೈ ಆಗಿರುತ್ತೆ. ಹಾಗೆ ಇದನ್ನು ನಾವು ಹಚ್ಕೊಂಡ್ರೆ ಮತ್ತೆ ಫೇಸ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಚಳಿಗಾಲದಲ್ಲಿ ನಾನು ಯೂಸ್ ಮಾಡೋದಿಲ್ಲ. ಹಾಗೆ ಇನ್ನೇ ಮಿಕ್ಕಿದೆಲ್ಲ ಸೀಸನಲ್ಲೂ ಬೇಕಾದ್ರೆ ನಾನು ಫೇಸ್ಗೆ ಅದನ್ನು ಅಪ್ಲೈ ಮಾಡ್ಕೊತಾ ಇರ್ತೀನಿ. ತುಂಬ ಒಳ್ಳೆಯದು ಇದು ಸ್ಕಿನ್ಗೆ. ಸೋಪ್ನ ಬಿಟ್ಟು ಇದನ್ನು ಯೂಸ್ ಮಾಡ್ತೀನಿ, ಹಾಗೆ ಸೋಪ್ನ ಬಿಟ್ಟು ಇದನ್ನು ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಇದನ್ನಂತೂ ನಾನು ಮಿಸ್ ಮಾಡೋದೇ ಇಲ್ಲ, ಡೈಲಿ ಕೂಡ ಅಪ್ಲೈ ಮಾಡ್ತಾನೆ ಇರ್ತೀನಿ ನನ್ನ ಫೇಸ್ಗೆ. ಈ ಕಪ್ಪು ಕಲೆಗಳಾಗಿರ್ಬೋದು, ಇಲ್ಲ ಈ ಪಿಂಪಲ್ ಮಾರ್ಕ್ ಯಾವುದಾದ್ರೂ ಆಗಿರ್ಬೋದು, ಈ ರೀತಿ ಬಂದುಬಿಡ್ತವೆ. ಆವಾಗ ನಾನು ಏನು ಮಾಡ್ತೀನಿ, ಈ ಥರದಲ್ಲಿ ನಾನು ಯೂಸ್ ಮಾಡ್ತೀನಿ, ನನ್ನ ಫೇಸ್ಗೆ ಹೀಗೆ ಅಪ್ಲೈ ಮಾಡ್ಕೊತೀನಿ. ಯಾವ ರೀತಿ ಯೂಸ್ ಮಾಡ್ತೀನಿ, ಹೇಗೆ ಯೂಸ್ ಮಾಡ್ತೀನಿ ಅದನ್ನು ನಾನು ತೋರಿಸ್ಕೊಡ್ತೀನಿ. ಮೂಗು ಹತ್ರ ಆಗಿರ್ಬೋದು, ಇಲ್ಲ ಗಲ್ಲದ ಹತ್ರ ಆಗಿರ್ಬೋದು, ಕಪ್ಪು ಕಲೆ ಏನೇನು ಕಲೆ ಇರುತ್ತೆ ಎಲ್ಲ ತೆಗೆಯುತ್ತೆ ಇದು. ಇನ್ನು ಕೆಲವ್ರಿಗೆ ತುಟಿ ಹತ್ರ ತುಂಬ ಕಪ್ಪಾಗ್ತಾ ಹೋಗುತ್ತೆ, ನೀವು ಆರಾಮ್ಸಾಗಿ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ. ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ರೆ ಆ ಕಪ್ಪು ಕಲೆ ಹೋಗುತ್ತೆ. ಏನೋ ಒಂದು ಫೇಸ್ ವಾಶ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು 2 ಮಿನಿಟ್ಸಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬರೋಂಗಾಗಿದ್ರೆ ನೀವು ಮಾಡೋಕ್ಕೆ ಹೋಗಬೇಡಿ. 5 ಮಿನಿಟ್ಸ್ ಆದರೂ ನಾವು ಫೇಸ್ಗೆ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನಮಗೆ ಚೆನ್ನಾಗಾಗತ್ತೆ. ಹಾಗೆ ಮುಖದಲ್ಲಿ ಏನೇ ಒಂದು ಗಲೀಜಿದ್ರೂ ಕೂಡ ಇದರಿಂದ ಹೋಗುತ್ತೆ. ಈ ಥರ ಮಾಡಿದ್ರೆ ಫೇಸ್ ತುಂಬ ಶೈನಿಂಗ್ ಬರುತ್ತೆ ಫ್ರೆಂಡ್ಸ್, ಬ್ರೈಟ್ ಬರುತ್ತೆ, ಸುಕ್ಕಾಗೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ತುಂಬ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ವಾಯ್ಸ್ ನಿಮಗೆ ಸರಿಯಾಗಿ ಕೇಳ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ. ಅದು ಡೋರ್ ಕ್ಲೋಸ್ ಮಾಡಿದ್ದೀನಿ, ಆದರೂ ಸಮೇತ ಈ ಥರ ತುಂಬ ಸೌಂಡ್ ಇದೆ, ಬೇಜಾರಾಗಬೇಡಿ. ನಿಮ್ಮ ಬಾಡಿಗೆ ವಾಕ್ ಮಾಡಿದಾಗ ಹೇಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೋ ಹಾಗೆಯೇ ಇದು ಕೂಡ, ಹಾಗೆ ಫೇಸ್ಗೂ ಅದೇ ರೀತಿಯೇ ಆಗುತ್ತೆ. ಆದಷ್ಟು ಫೇಸ್ನ ತಣ್ಣೀರಲ್ಲೇ ಯೂಸ್ ಮಾಡಬೇಕು. ಹೇಗೆ ಅಂದರೆ ಫೇಸ್ ವಾಶ್ ಮಾಡೋ ಟೈಮಲ್ಲಿ ಬಿಸಿನೀರು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಆದಷ್ಟು ಫೇಸ್ಗೆ ತಣ್ಣೀರೇ ಹಾಕ್ಕೊಳ್ಳಿ, ಆಗ ಫೇಸ್ ಚೆನ್ನಾಗಿರುತ್ತೆ. ಬಿಸಿನೀರು ಮುಡ್ಸೋಕ್ಕೆ ಹೋಗಬೇಡಿ, ಫೇಸ್ಗೆ ತಣ್ಣೀರಲ್ಲಿ ಮುಖ ತೊಳೆದಷ್ಟು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮಸೂರ್ ದಾಲ್ ಇದೆ ಇಟ್ಕೊಂಡಿದ್ದೀನಿ, ಇದನ್ನು ರುಬ್ಕೊಂಬಂದು ಫೇಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ರುಬ್ಬಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಆಗಿದೆ, ಅದನ್ನು ಇವಾಗ ಸ್ವಲ್ಪ ಬೇರೆ ಹಾಕ್ಕೋತೀನಿ. ಯಾಕಂದರೆ ನನ್ನ ಫೇಸ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕಲ್ವ, ಸುಮ್ಮನೆ ಜಾಸ್ತಿ ಹಾಕೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಇದಿದ್ದರೆ ಇನ್ನು ನೆಕ್ಸ್ಟ್ ಡೈಲಿ ಹೇಗೂ ಯೂಸ್ ಮಾಡ್ತೀನಿ, ಬೇಕಾಗತ್ತೆ. ಈಗ ಸುಮ್ಮನೆ ಕಲಿಸ್ಕೊಂಡು ಏನಕ್ಕೆ ಹಾಳು ಮಾಡೋದು ಅಲ್ವಾ. ನನ್ನ ಫೇಸ್ಗೆ ಎಷ್ಟು ಬೇಕೋ ಅಷ್ಟೇ ತೊಗೊತೀನಿ. ಇವಾಗ ನಾನು ಚೂರೇ ತೊಗೊಂಡಿದ್ದೀನಿ, ನನ್ನ ಫೇಸ್ಗೆ ಇಷ್ಟೇ ಸಾಕು. ಇದಕ್ಕೆ ಇವಾಗ ಏನು ಮಾಡಬೇಕಂದ್ರೆ, ನಾನು ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಇಷ್ಟು ಸಾಕು ಅನಿಸುತ್ತೆ ನೋಡಿ, ಸಾಕು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು.
ಈ ಒಂದು ಸರಿ ಯೂಸ್ ಮಾಡಿ ನಿಮಗೆ ಫೇಸ್ ಎಷ್ಟರ ಮಟ್ಟಿಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ನಾನು ಅದಕ್ಕಿಂತ ಹಿಂದೆ ಮುಂದೆ ಯಾವುದೂ ಮಾಡೋಕ್ಕೋಗಲ್ಲ, ಡೈರೆಕ್ಟಾಗಿ ತೋರಿಸ್ತಾ ಇರ್ತೀನಿ, ಮಾಡ್ಕೊಂಡು ಬರೋದು ಹಾಗೆ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದು ಅಷ್ಟೇ. ಯಾವುದೇ ಆದರೂ ನಿಮಗೆ ನಾನು ಸಡನ್ನಾಗಿ ಯಾವುದನ್ನು ನಾನು ತೋರ್ಸೋಕ್ಕೆ ಹೋಗಲ್ಲ. ನಾನು ಒಂದೆರಡು ಸತಿ ಯೂಸ್ ಮಾಡ್ಕೊತೀನಿ, ಆಮೇಲೆ ನಿಮಗೆ ನಾನು ತೋರ್ಸೋಕ್ಕೆ ಬರೋದು. ಸುಮ್ಮನೆ ಯಾವುದೂ ತೋರಿಸೋದಿಲ್ಲ ಫ್ರೆಂಡ್ಸ್. ನಿಮಗೆ ಯೂಸ್ ನನಗೆ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಿಮಗೂ ಗೊತ್ತಾಗಲಿ ಅಂತೇಳ್ಬಿಟ್ಟು. ಕೆಲವರಿಗೆ ಗೊತ್ತಿರಲ್ಲ, ಅದನ್ನು ನಾನು ಹೇಳಿದ್ರೆ ಕೆಲವರು ಫೇಸ್ಗೆ ಅಪ್ಲೈ ಮಾಡ್ಕೋತಾರಲ್ವ, ಅದಕ್ಕೋಸ್ಕರ. ಇದನ್ನು ಹಚ್ಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಫೇಸ್ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿಬಿಟ್ಟು ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಆಮೇಲೆ ನಾನಿವಾಗ ಹಚ್ಕೋತೀನಿ, ಒಂದು 5 ಮಿನಿಟ್ಸ್ ನಿಮ್ಮ ಎದುರಿಗೇ ಫೇಸ್ ಮಸಾಜ್ ಮಾಡ್ಕೋತೀನಿ. ಆಮೇಲೆ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು, ಸಾರಿ ಹಾಫ್ ಆ್ಯನ್ ಅವರ್ ಬಿಡೋದೇನು ಬೇಡ, ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ಹಾಗೆ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ, ಸಾಕು, ಹಂಗೆ ಅಷ್ಟೇ. ಇದು ಫೇಸ್ ವಾಶ್. ಓಕೆ, ಟ್ರೈ ಮಾಡಿ, ರಿಸಲ್ಟ್ ಹೇಗೆ ಬಂತು ಅಂತೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ದಿನ ಒಂದೊಂದು ತೋರಿಸ್ತಾ ಇದ್ದೀನಿ ಟಿಪ್ಸ್ ಎಲ್ಲ. ಡೈಲಿ ಒಂದೊಂದು ಟಿಪ್ಸ್ ನೀವು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಫೇಸ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ. ಎಲ್ಲ ನಮ್ಮ ಕೈಯೆಲ್ಲ ಇದೆ. ಇನ್ನು ಇದು ಹಚ್ಚಿದಾಗ ನೊರೆ ಬರುತ್ತೆ ಅಂತಾರಕ್ಕಿಲ್ಲ, ಯಾವ ನೊರೆನೂ ಬರ್ತಿಲ್ಲ. ಕಾಣ್ತಿದೆಯಾ ಎಲ್ಲಿದೆ ನೊರೆ? ಯಾವ ನೊರೆನೂ ಇಲ್ಲ, ಗುರೇನೂ ಇಲ್ಲ. ಆರಾಮಾಗಿ ಮಾಡ್ಕೊಂಡು ಹೋಗ್ತು ನೋಡಿ ಹೀಗೆ. ಇದನ್ನು ನಾನು ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿಕೊಂಡೆ, ನೋಡ್ತಾ ಇದ್ದೀರಾ. ಹಾಗೆ ಇದನ್ನು ನಾನು ಇವಾಗ ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ತನಕ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಮತ್ತೆ ಬಂದೆ, ಯಾಕೆ ಗೊತ್ತಾ, ಕೆಲವರು ಹಿಂಗೆ ಕೇಳ್ಬಿಡ್ತಾರೆ, ಓ ಫೇಸ್ಗೆ ಯೂಸ್ ಮಾಡ್ಕೊಂಡ್ಬಿಟ್ರು ಮತ್ತು ಫೇಸ್ ವಾಶ್ ಮಾಡಿ ತೋರಿಸೇ ಇಲ್ಲಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಪರವಾಗಿಲ್ಲ, ಒಂದು 2 ನಿಮಿಷ ಹಿಂಗೆ ಮಸಾಜ್ ಮಾಡಿಬಿಟ್ಟು ನಿಮಗೆ ಫೇಸ್ ವಾಶ್ ಮಾಡಿ ನನ್ನ ಫೇಸ್ನ ನಿಮಗೆ ತೋರಿಸ್ತೀನಿ. ಓಕೆನಾ? ಮತ್ತೆ ಸಿಗ್ತೀನಿ, ಇವಾಗಲೇ ಸಿಗ್ತೀನಿ, 2 ನಿಮಿಷ ಬಿಟ್ಟು ಸಿಗ್ತೀನಿ. ಯಾಕಂದರೆ ಸ್ವಲ್ಪ ಫೇಸ್ಗೆ ಹಿಡಿಯಲಿ ಅಲ್ವಾ, ಅದಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ 5 ಮಿನಿಟ್ಸ್ ಆಯಿತು ನಾನು ಮಸಾಜ್ ಮಾಡಿಕೊಂಡು. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಮಾಡ್ಕೊಂಡು ಬಂದು ನನ್ನ ಫೇಸ್ನ ತೋರಿಸ್ತೀನಿ. ಓಕೆನಾ? ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ಇವಾಗ ಸೊಪ್ಪಿಗೆ ಪೇನು ಹಚ್ಬಿಟ್ಟು ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ, ಅಷ್ಟೇ. ಈ ಥರ ಸ್ಕಿನ್ ಸಾಫ್ಟ್ ಅನ್ನಿಸ್ತಿದೆ. ನೀವು ಒಂದ್ಸತಿ ಮಾಡ್ಕೊಂಡು ನೋಡಿ. ಯಾವುದೇ ಆದ್ರೂ ನಮ್ಮ ಫೇಸ್ಗೆ ಯಾವುದೇ ಅಪ್ಲೈ ಮಾಡಿದ್ರೂ ನಮಗೆ ಸಡನ್ನಾಗಿ ಯಾವುದೇ ರಿಸಲ್ಟ್ ಸಿಗೋಲ್ಲ. ನಿಮಗೆ ಅದೊಂದೊಂದು 15 ಡೇಸ್ ಹೋಗಲೇಬೇಕು. ಓಕೆನಾ? ಒಂದು ಸತಿ ನೀವು ಯೂಸ್ ಮಾಡಿ, ಒಂದಿನ ನೀವು ಯೂಸ್ ಮಾಡಿದ್ರೇ ನಿಮಗೆ ಸಾಫ್ಟ್ ಅನಿಸುತ್ತೆ ಫೇಸ್. ಒಂದು ಸತಿ ಫೇಸ್ಗೆ ಅಪ್ಲೈ ಮಾಡಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.